ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದೆಲ್ಲೆಡೆ ಮುಂಗಾರು ಚುರುಕು, ಕೃಷಿ ಚಟುವಟಿಕೆ ಬಿರುಸು. ಈ ಬಾರಿಯೂ ಉತ್ತಮ ಬೆಳೆ ಇಳುವರಿ ನಿರೀಕ್ಷೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೊರೋನಾ ಪಾಸಿಟಿವಿಟಿ ದರ ಇಳಿಕೆಯಾದ 19 ಜಿಲ್ಲೆಗಳಲ್ಲಿ ನಾಳೆಯಿಂದ ಅನ್ಲಾಕ್ ಜಾರಿ. ಅಗತ್ಯ ವಸ್ತುಗಳ ಖರೀದಿ ಅವಧಿ ವಿಸ್ತರಣೆ. ಭವಿಷ್ಯದಲ್ಲಿ ಸಾಂಕ್ರಾಮಿಕ ರೋಗಗಳ ತಡೆಗೆ G7 ಶೃಂಗಸಭೆ ದೃಢ ಸಂಕಲ್ಪ. ಒಕ್ಕೂಟದ ಸದಸ್ಯ ರಾಷ್ಟ್ರಗಳಲ್ಲಿ ಪಾರದರ್ಶಕ ಪಾಲುದಾರಿಕೆಗೆ ನಾಯಕರ ಒಪ್ಪಿಗೆ. ರಾಜ್ಯಗಳಿಗೆ ಅಗತ್ಯ ವೈದ್ಯಕೀಯ ಆಕ್ಸಿಜನ್ ಪೂರೈಸಲು ಕೇಂದ್ರದ ಕ್ರಮ. ಆಮ್ಲಜನಕ ಸ್ಥಾವರಗಳ ಸ್ಥಾಪನೆ, ಆರೋಗ್ಯ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಚುರುಕಾಗಿದ್ದು ಎಲ್ಲೆಡೆ ಉತ್ತಮ ಮಳೆಯಾಗುತ್ತಿರುವುದರಿಂದ ಕೃಷಿ ಚಟುವಟಿಕೆಗಳು ಬಿರುಸುಗೊಂಡಿವೆ. ರೈತರು ಬಿತ್ತನೆ ಕಾರ್ಯವನ್ನು ಈಗಾಗಲೇ ಆರಂಭಿಸಿದ್ದು ಉತ್ತಮ ಬೆಳೆಯಾಗುವ ನಿರೀಕ್ಷೆಯಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಶಿಕಾರಿಪುರದಲ್ಲಿ ಇಂದು ಅವರು ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡ ನಂತರ ಉತ್ತಮ ಮಳೆಯಾಗುತ್ತಿರುವುದರಿಂದ ಜಲಾಶಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಉತ್ತಮ ಮಳೆ ಬೆಳೆ ನಿರೀಕ್ಷಿಸಬಹುದಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸೂರು ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಮುಂದಿನ 2 ವರ್ಷಗಳಲ್ಲಿ ಪ್ರತಿಯೊಬ್ಬರಿಗೂ ನಿವೇಶನ ಒದಗಿಸುವ ಮೂಲಕ ಸೂರು ಕಲ್ಪಿಸಲು ಶಕ್ತಿ ಮೀರಿ ಪ್ರಯತ್ನಿಸುವುದಾಗಿ ತಿಳಿಸಿದರು. 26 ಜನಕ್ಕೆ ನಿವೇಶನವನ್ನು ಕೊಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಿವೇಶನ ಇಲ್ಲದೆ ಇರುವಂಥ ವ್ಯಕ್ತಿ ಇರಬಾರ್ದು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ. ಆ ಅಪೇಕ್ಷೆಯಂತೆಯೇ ಮೊದಲೀಗ ನಮ್ಮ ಪತ್ರಕರ್ತರ ಸ್ನೇಹಿತರಿಗೆ ನಿವೇಶನಗಳನ್ನು 26 ಜನ ಕೊಟ್ಟಿದೆ. ಶಿವಮೊಗ್ಗದಲ್ಲಿ ಯಾರ್ಯಾರು ಕೊಟ್ಟಿಲ್ಲ ಅಲ್ಲಿ DC ಅವ್ರಿಗೆ ಹೇಳಿದ್ದೇನೆ, ಅಲ್ಲೂ ಸಹ ಪತ್ರಕರ್ತರು ಕೊಡ್ತೇವೆ. ಯಾರ್ಯಾರಿದ್ದಾರೆ ನಿವೇಶನ ಇಲ್ಲ ಅನ್ನೋಂಥ ಯಾವುದೇ ವ್ಯಕ್ತಿ ಇರ್ಬೋದು, ಬರುವಂಥ 1-2 ವರ್ಷದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ನಿವೇಶನ ಆಗಬೇಕು, ಮನೆ ಆಗಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ಇದೆ. ಅದನ್ನು ಪೂರೈಸೋಕ್ಕೆ ನಾನು ಶಕ್ತಿ ಮೀರಿ ಬರುವಂಥ 2 ವರ್ಷದ ನಾನು ಮುಖ್ಯಮಂತ್ರಿ ಆಗಿರೋ ಸಮಯದಲ್ಲಿ ಈ ಕೆಲಸವನ್ನು ಪೂರ್ಣ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನು ನಮ್ಮ ಪತ್ರಕರ್ತ ಸ್ನೇಹಿತರ ಮೂಲಕ ಈ ನಾಡಿನ ಜನರಿಗೆ ಹೇಳ್ತಾ, ಯಾರ್ಯಾರು ನಿವೇಶನ ಇಲ್ಲ ಅವರೆಲ್ಲರೂ ಸಹ ಹೌಸಿಂಗ್ ಬೋರ್ಡ್ ನಮ್ಮ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕ ಮಾಡಿ ಆ ನಿವೇಶನವನ್ನು ಪಡಿಬೇಕು ಅನ್ನುವಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ. ಜಲಾಶಯಗಳಲ್ಲಿ ನೀರು ಬರ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಅಲ್ಲಿಂದ ನೀರು ನಮ್ಮ ಜಲಾಶಯಗಳಿಗೆಲ್ಲ ಬರ್ತಾ ಇದೆ. ಎಲ್ಲ ಈಗ ಮಳೆ ಮೊನ್ನೆಯಿಂದ ಪ್ರಾರಂಭ ಆಗಿದೆ, ಬಿತ್ತನೆಗಳ ಕೆಲಸ ಪ್ರಾರಂಭ ಆಗಿದೆ. ನನಗನ್ಸುತ್ತೆ ಈ ಬಾರಿನೂ ಸಹ ಹೋದ ವರ್ಷದಂತೆ ಒಳ್ಳೆಯ ಬೆಳೆ ಸಿಗುತ್ತೆ, ಸಕಾಲಕ್ಕೆ ಮಳೆ ಆಗುತ್ತೆ. ಬಹುಶಃ ಹಿಂದೆಂದೂ ಇಲ್ಲದಷ್ಟು ಒಳ್ಳೆಯ ಬೆಳೆಯನ್ನು ಹೋದ ವರ್ಷ ಬೆಳೆದಿದ್ದರು. ಅದೇ ರೀತಿ ಈ ವರ್ಷವೂ ಬೆಳೆದು ರೈತರು ನೆಮ್ಮದಿಯಿಂದ ಬದುಕುವಂಥ ಒಳ್ಳೆ ಕಾಲ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹರಡುವುದನ್ನು ನಿಯಂತ್ರಿಸಲು ಜಾರಿಗೊಳಿಸಲಾಗಿದ್ದ ಲಾಕ್ಡೌನ್ ಬೆಂಗಳೂರು ನಗರ ಸೇರಿದಂತೆ 19 ಜಿಲ್ಲೆಗಳಲ್ಲಿ ನಾಳೆಯಿಂದ ಕೆಲವು ನಿರ್ಬಂಧಗಳೊಂದಿಗೆ ಸಡಿಲಗೊಳ್ಳಲಿದೆ. ಉಳಿದಂತೆ ಸೋಂಕು ಪ್ರಕರಣಗಳು ಹೆಚ್ಚಾಗಿರುವ 11 ಜಿಲ್ಲೆಗಳಲ್ಲಿ ಇದೇ 21ರವರೆಗೆ ಲಾಕ್ಡೌನ್ ಮುಂದುವರಿಯಲಿದೆ. ಕೊರೋನಾ ಪಾಸಿಟಿವಿಟಿ ದರ ಕಡಿಮೆಯಾಗಿರುವ 19 ಜಿಲ್ಲೆಗಳಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ನಾಳೆಯಿಂದ ಅನ್ಲಾಕ್ ನಿಯಮಗಳು ಜಾರಿಗೆ ಬರಲಿವೆ. ಅಗತ್ಯ ವಸ್ತುಗಳ ಖರೀದಿಗೆ ಈ ಮೊದಲು ನಿಗದಿಯಾಗಿದ್ದ ಬೆಳಗ್ಗೆ 6ರಿಂದ 10ರವರೆಗಿನ ಅವಧಿಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ವಿಸ್ತರಿಸಲಾಗಿದೆ. ಕೈಗಾರಿಕೆಗಳಲ್ಲಿನ ಒಟ್ಟು ಕಾರ್ಮಿಕರ ಪೈಕಿ 50% ಕಾರ್ಮಿಕರನ್ನು ಬಳಸಿಕೊಂಡು ಉತ್ಪಾದನಾ ಚಟುವಟಿಕೆಗಳು ಪ್ರಾರಂಭಿಸಲು ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಗಾರ್ಮೆಂಟ್ಸ್ಗಳಲ್ಲಿನ 30% ಕಾರ್ಮಿಕರೊಂದಿಗೆ ಉತ್ಪಾದನೆ ಆರಂಭಿಸಲು ಅನುವು ಮಾಡಿಕೊಡಲಾಗಿದೆ. ಕೈಗಾರಿಕೆಗಳು ಮತ್ತು ಗಾರ್ಮೆಂಟ್ಸ್ಗಳಲ್ಲಿ ಕೋವಿಡ್ ಶಿಷ್ಟಾಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮಾಲೀಕರಿಗೆ ಸೂಚಿಸಲಾಗಿದೆ. ಕಟ್ಟಡ ನಿರ್ಮಾಣ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಸಿಮೆಂಟ್, ಉಕ್ಕು ಮತ್ತಿತರ ಸಾಮಗ್ರಿಗಳ ಅಂಗಡಿಗಳನ್ನು ತೆರೆಯಲು ಹಾಗೂ ಹೋಟೆಲ್ಗಳಲ್ಲಿ ದಿನವಿಡೀ ಪಾರ್ಸೆಲ್ಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಅನ್ಲಾಕ್ ಆಗಲಿರುವ ಜಿಲ್ಲೆಗಳಲ್ಲಿ ನಾಳೆಯಿಂದಲೇ ರಾತ್ರಿ ಕರ್ಫ್ಯೂ ಜಾರಿಗೆ ಬರಲಿದ್ದು, ವಾರಾಂತ್ಯದ 2 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಜಾರಿಗೆ ಬರಲಿದೆ. ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳಲ್ಲಿ 2 ಪ್ರಯಾಣಿಕರು ಮಾತ್ರ ಸಂಚರಿಸಲು ಅವಕಾಶ ನೀಡಲಾಗಿದೆ. ಮದುವೆ ಸಮಾರಂಭಗಳಿಗೆ ಕೇವಲ 40 ಮಂದಿಗೆ ಮಾತ್ರ ಅವಕಾಶ ಇರಲಿದೆ. ಪಾರ್ಕ್ಗಳಲ್ಲಿ ವಾಯುವಿಹಾರ ಮಾಡಲು ಬೆಳಗ್ಗೆ 5ರಿಂದ 10 ಗಂಟೆಯವರೆಗೆ ಅನುವು ಮಾಡಿಕೊಡಲಾಗಿದೆ. ಆದರೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಮೆಟ್ರೋ ಸಂಚಾರ ಸೇರಿದಂತೆ ಖಾಸಗಿ ವಾಹನಗಳ ಓಡಾಟಕ್ಕೂ ಅವಕಾಶ ಇರುವುದಿಲ್ಲ. ಸೋಂಕು ಪ್ರಕರಣಗಳು ಹೆಚ್ಚಾಗಿರುವ ಬೆಂಗಳೂರು ಗ್ರಾಮಾಂತರ, ಮೈಸೂರು, ಕೊಡಗು, ಶಿವಮೊಗ್ಗ,
ಹಾಸನ, ಮಂಡ್ಯ, ಚಾಮರಾಜನಗರ, ಬೆಳಗಾವಿ, ಚಿಕ್ಕಮಗಳೂರು, ದಾವಣಗೆರೆ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮುಂದುವರಿಯಲಿದೆ. ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗಾಯತ್ರಿ ದೇವಿ ಪಾರ್ಕ್ನಲ್ಲಿಂದು ಬಿಪಿಎಲ್ ಕುಟುಂಬಗಳ ಸದಸ್ಯರಿಗೆ ಕೊರೋನಾ ಲಸಿಕಾ ಅಭಿಯಾನವನ್ನು ಏರ್ಪಡಿಸಲಾಗಿತ್ತು. ಸದರಿ ಸಾಲಿನಲ್ಲಿ ನಿಂತ ಫಲಾನುಭವಿಗಳು ಕೋವಿಡ್ ಮುಂಜಾಗ್ರತಾ ಕ್ರಮಗಳೊಂದಿಗೆ ಅಗತ್ಯ ದಾಖಲೆಗಳನ್ನು ಒದಗಿಸಿ ಲಸಿಕೆ ಪಡೆದರು. ಕ್ಷೇತ್ರದ ಶಾಸಕರು ಆಗಿರುವ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಹಲೋ ಅಂಕಲ್. ಹಲೋ ರಮೇಶ್ ಅವರ ಸಿಸ್ಟರ್ ಪ್ರಕಾಶ್ ನಗರ್. ಯಾರು ಬಂದಿದ್ರು ನಿಮ್ಮ ಸಂಪರ್ಕ ಮಾಡಿ? ಯಾರು ಬಂದಿದ್ರು ಮಾಡಿದ್ರಾ? ಬ್ರಿಟನ್ ಆಯೋಜಿಸಿರುವ G7 ರಾಷ್ಟ್ರಗಳ 2 ದಿನಗಳ 47ನೇ ಶೃಂಗಸಭೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿಯಾಗಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿಯ ಸಭೆ ವರ್ಚುವಲ್ ಮೂಲಕ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಬ್ರಿಟನ್ ಮತ್ತು ಅಮೆರಿಕ ಸೇರಿದಂತೆ G7 ಒಕ್ಕೂಟ ರಾಷ್ಟ್ರಗಳ ಮುಖಂಡರು ಪಾಲ್ಗೊಂಡಿದ್ದಾರೆ. ನಿನ್ನೆ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೋವಿಡ್ ನಿಯಂತ್ರಿಸಲು ಭಾರತಕ್ಕೆ ಸಹಕರಿಸಿದ ದೇಶಗಳಿಗೆ ಧನ್ಯವಾದ ಅರ್ಪಿಸಿದರು. ಡಿಜಿಟಲ್ ಟೂಲ್ ಮೂಲಕ ಕೋವಿಡ್ ಸಂಪರ್ಕ ಮತ್ತು ಪತ್ತೆ ಹಚ್ಚುವಿಕೆ ಜೊತೆಗೆ ಲಸಿಕಾಕರಣವನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸುವಲ್ಲಿ ಸಫಲತೆ ಸಾಧಿಸಿರುವ ಕುರಿತು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಅಲ್ಲದೆ ಇಡೀ ವಿಶ್ವ ಒಂದೇ ಭೂಮಿ, ಎಲ್ಲರಿಗೂ ಒಂದೇ ಸಮನಾದ ಆರೋಗ್ಯ ಎಂಬ ಸಂಕಲ್ಪದೊಂದಿಗೆ ಸಾಂಘಿಕವಾಗಿ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ನಿಲುವನ್ನು ಜರ್ಮನಿ ಪ್ರಧಾನಿ ಏಂಜೆಲಾ ಮಾರ್ಕೆಲ್ ಸೇರಿದಂತೆ ಅನೇಕ ರಾಷ್ಟ್ರಗಳ ಪ್ರಮುಖರು ಬೆಂಬಲಿಸಿದ್ದಾರೆ. ವಿಶ್ವ ವ್ಯಾಪಾರ ಸಂಸ್ಥೆ ಸದಸ್ಯ ರಾಷ್ಟ್ರಗಳ ನಡುವಿನ ಅಂತಾರಾಷ್ಟೀಯ ಒಪ್ಪಂದವಾಗಿರುವ ಬೌದ್ಧಿಕ ಸ್ವತ್ತು ಹಕ್ಕುಗಳ ಸಂಬಂಧಿತ ವ್ಯಾಪಾರ ಒಪ್ಪಂದದ ವಿನಾಯಿತಿ ಬಗ್ಗೆ ಮುಂಚಿತವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚಿಸಿರುವುದಾಗಿ ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ತಿಳಿಸಿದರು. ಇದಕ್ಕೆ ತಮ್ಮ ಬೆಂಬಲವಿರುವುದಾಗಿ ಹೇಳಿದರು. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ನೆರವಾಗಲು ಮತ್ತು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಉಪಕ್ರಮವನ್ನು ತಡೆಯಲು ಉತ್ತಮ ವಿಶ್ವದ ಪುನರ್ ನಿರ್ಮಾಣ ಹೆಸರಿನ ನೂತನ ಜಾಗತಿಕ ಮೂಲಸೌಕರ್ಯ ಉಪಕ್ರಮಕ್ಕೆ G7 ಒಕ್ಕೂಟದ ನಾಯಕರು ಚಾಲನೆ ನೀಡಿದ್ದಾರೆ. ಬ್ರಿಟನ್ನ ಕಾರ್ನ್ವಾಲ್ ಪ್ರಾಂತ್ಯದಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯಲ್ಲಿ ಈ ಉಪಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಮೌಲ್ಯದಿಂದ ಕೂಡಿದ ಅತ್ಯುತ್ತಮ ಮತ್ತು ಪಾರದರ್ಶಕ ಪಾಲುದಾರಿಕೆಯನ್ನು ಉತ್ತೇಜಿಸುವುದಾಗಿ G7 ಒಕ್ಕೂಟ ರಾಷ್ಟ್ರಗಳ ನಾಯಕರು ಹೇಳಿದ್ದಾರೆ. ಚೀನಾದ ಉಪಕ್ರಮಕ್ಕೆ ಸರಿಸಮನಾಗಿ ಉತ್ತಮ ವಿಶ್ವದ ಪುನರ್ ನಿರ್ಮಾಣ ಉಪಕ್ರಮವು ಹೆಚ್ಚು ಗುಣಮಟ್ಟದ ಪರ್ಯಾಯ ಯೋಜನೆಯಾಗಿರಬೇಕಿದೆ ಎಂದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಈ ಉಪಕ್ರಮದಿಂದ ಮುಂದಿನ ವರ್ಷಗಳಲ್ಲಿ ಕಡಿಮೆ ಮತ್ತು ಮಧ್ಯದ ಆದಾಯದ ರಾಷ್ಟ್ರಗಳಿಗೆ $100 ಶತಕೋಟಿ ಮೂಲಸೌಕರ್ಯ ಹೂಡಿಕೆ ದೊರೆಯುವ ನಿರೀಕ್ಷೆ ಇದೆ. ಮುಂದಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ತಡೆಯಲು ಹೊಸ ಯೋಜನೆಗೂ ವಿಶ್ವದ 7 ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟ G7 ಬದ್ಧವಾಗಿದೆ ಎಂದು ಶೃಂಗಸಭೆಯ ಪ್ರಕಟಣೆ ತಿಳಿಸಿದೆ. ರಕ್ಷಣಾ ಆವಿಷ್ಕಾರ ಸಂಸ್ಥೆ DIOನ ರಕ್ಷಣಾ ಆವಿಷ್ಕಾರ ಉತ್ಕೃಷ್ಟತೆ IDXಗೆ ಮುಂದಿನ 5 ವರ್ಷಕ್ಕೆ $498 ಕೋಟಿ ಬಜೆಟ್ ಬೆಂಬಲವನ್ನು ಒದಗಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದಿಸಿದ್ದಾರೆ. DIOಗೆ ಬಜೆಟ್ ಅನುದಾನದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ್ ಭಾರತ್ ಅಭಿಯಾನಕ್ಕೆ ಹೆಚ್ಚು ಉತ್ತೇಜನ ದೊರೆಯಲಿದೆ. ದೇಶದ ರಕ್ಷಣಾ ಮತ್ತು ವೈಮಾನಂತರಾನಾರಕ್ಷ ವಲಯದಲ್ಲಿ ಸ್ವದೇಶೀಕರಣ ಮತ್ತು ಸ್ವಾವಲಂಬನೆಯ ಮುಖ್ಯ ಉದ್ದೇಶವನ್ನು DIO ಹೊಂದಿದೆ. ರಕ್ಷಣಾ ಮತ್ತು ವೈಮಾನಾಂತರಿಕ್ಷ ವಲಯದಲ್ಲಿ ಆವಿಷ್ಕಾರ ಮತ್ತು ತಂತ್ರಜ್ಞಾನ ವೃದ್ಧಿಸಲು ಅಗತ್ಯ ಪರಿಸರವನ್ನು ಸೃಷ್ಟಿಸುವ ಗುರಿಯೊಂದಿಗೆ ರಕ್ಷಣಾ ಉತ್ಪಾದನಾ ಇಲಾಖೆಯ ಭಾಗವಾದ DIO ಕಾರ್ಯಚೌಕಟ್ಟು ರೂಪಿಸಿದೆ. ಮುಂದಿನ 5 ವರ್ಷಗಳಲ್ಲಿ $498 ಕೋಟಿ ಅನುದಾನ ಪಡೆಯುವ ಈ ಯೋಜನೆಯು 300ಕ್ಕೂ ಅಧಿಕ ನವೋದ್ಯಮಗಳು, MSMEಗಳು ಮತ್ತು ಆವಿಷ್ಕಾರದಲ್ಲಿ ತೊಡಗಿರುವ ವ್ಯಕ್ತಿಗಳಿಗೆ ಮತ್ತು 20 ಪಾಲುದಾರಿಕೆ ಆವಿಷ್ಕಾರ ಸಂಸ್ಥೆಗಳಿಗೆ ಕಾರ್ಯಯೋಜನೆ ಅಡಿ ಆರ್ಥಿಕ ನೆರವು ಒದಗಿಸಲಿದೆ. ಅಲ್ಲದೆ ಇದು ರಕ್ಷಣಾ ಅಗತ್ಯತೆಗಳಲ್ಲಿ ಭಾರತೀಯ ಆವಿಷ್ಕಾರ ಪರಿಸರ ಕುರಿತು ಜಾಗೃತಿ ಮೂಡಿಸುವಲ್ಲಿಯೂ ನೆರವಾಗಲಿದೆ. ಕೋವಿಡ್ 2ನೇ ಅಲೆಯನ್ನು ಎದುರಿಸುವ ನಿಟ್ಟಿನಲ್ಲಿ ರಾಜ್ಯಗಳು ಮತ್ತು ಕೈಗಾರಿಕಾ ಪಾಲುದಾರ ಸಂಸ್ಥೆಗಳ ಸಕ್ರಿಯ ಬೆಂಬಲದೊಂದಿಗೆ ವೈದ್ಯಕೀಯ ಮೂಲಸೌಕರ್ಯವನ್ನು ವೃದ್ಧಿಸಲು ಕೇಂದ್ರ ಸರ್ಕಾರ ಅವಿರತ ಶ್ರಮಿಸುತ್ತಿದೆ. ದೇಶದಲ್ಲಿ ಆಮ್ಲಜನಕ ಪೂರೈಕೆ, ಆರೋಗ್ಯ ರಕ್ಷಣೆ ಮುಂತಾದ ಪರಿಸರವನ್ನು ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ. ಇದರಲ್ಲಿ ಪ್ರಾಜೆಕ್ಟ್ ಎಕ್ಸ್ಟೆನ್ಷನ್ ಆಸ್ಪತ್ರೆಗಳು ಮತ್ತು ಪ್ರಾಜೆಕ್ಟ್
ಓಟು ಮುಂತಾದ ಉಪಕ್ರಮಗಳು ಸೇರಿವೆ. ದೇಶದಲ್ಲಿ ಕೋವಿಡ್ 2ನೇ ಅಲೆಯಲ್ಲಿ ವೈದ್ಯಕೀಯ ಆಮ್ಲಜನಕ ಮತ್ತು ಆರೋಗ್ಯ ರಕ್ಷಣೆ ಮೂಲಸೌಕರ್ಯಕ್ಕೆ ತುಂಬಾ ಬೇಡಿಕೆ ಇದ್ದು, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಅಗತ್ಯ ಆರೋಗ್ಯ ಪರಿಸರವನ್ನು ಒದಗಿಸಲು ಕಾರ್ಯೋನ್ಮುಖವಾಗಿದೆ. ಓಟು ಫಾರ್ ಇಂಡಿಯಾ ಯೋಜನೆಯಡಿ ದೇಶದಲ್ಲಿ ಹೆಚ್ಚುತ್ತಿರುವ ವೈದ್ಯಕೀಯ ಆಮ್ಲಜನಕ ಬೇಡಿಕೆ ಪೂರೈಸಲು ಪ್ರಯತ್ನಿಸಲಾಗುತ್ತಿದೆ. ಅಗತ್ಯವಿರುವ ಕಡೆ ಆಮ್ಲಜನಕ ಸ್ಥಾವರಗಳ ಸ್ಥಾಪನೆ, ಆಮ್ಲಜನಕ ಪಡೆಯಬಹುದಾದ ಇತರ ಮಾರ್ಗಗಳನ್ನು ಈ ಯೋಜನೆ ಒಳಗೊಂಡಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದ ಉಚಿತ ವ್ಯವಸ್ಥೆ ಮೂಲಕ ಹಾಗೂ ರಾಜ್ಯಗಳು ನೇರವಾಗಿ ಖರೀದಿಸುವ ವರ್ಗದಡಿ ಈವರೆಗೆ 26,64,00,000ಕ್ಕೂ ಅಧಿಕ ಕೋವಿಡ್ ಲಸಿಕೆ ಡೋಸ್ಗಳನ್ನು ಪೂರೈಸಲಾಗಿದೆ. ಈ ಪೈಕಿ 25,12,00,000ಕ್ಕೂ ಅಧಿಕ ಡೋಸ್ಗಳನ್ನು ಇಂದು ಬೆಳಗ್ಗೆಯವರೆಗೆ ನೀಡಲಾಗಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಳಿ ಇನ್ನೂ 1,53,00,000 ಲಸಿಕೆ ಡೋಸ್ಗಳು ಲಭ್ಯವಿದೆ. ಅಲ್ಲದೆ 4,48,000 ಡೋಸ್ಗಳನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇನ್ನೂ 3 ದಿನಗಳಲ್ಲಿ ಪಡೆಯಲಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೀನ್ಯಾದ 3 ದಿನಗಳ ಭೇಟಿಯಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ನೈರೋಬಿಯಲ್ಲಿ ಭಾರತ ಕೀನ್ಯಾ ಜಂಟಿ ಆಯೋಗದ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2019ರಲ್ಲಿ ಜಂಟಿ ಆಯೋಗದ ಸಭೆ ಭಾರತದಲ್ಲಿ ಆಯೋಜನೆಗೊಂಡಿತ್ತು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಭೇಟಿ ವೇಳೆ ಜೈಶಂಕರ್ ಅವರು ಭಾರತೀಯ ಮೂಲದ ಸಮುದಾಯದೊಂದಿಗೂ ಸಮಾಲೋಚನೆ ನಡೆಸಲಿದ್ದಾರೆ. ನಿನ್ನೆ ಜೈಶಂಕರ್ ಅವರು ಕೀನ್ಯಾ ವಿದೇಶಾಂಗ ಸಚಿವೆ ರಿಶಿಲ್ ಉಮಾಮ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯ ಕುರಿತು ಚರ್ಚಿಸಿದರು. ಎರಡೂ ದೇಶಗಳ ಪರಸ್ಪರ ಸಹಕಾರ, ವ್ಯಾಪಾರ ವೃದ್ಧಿ, ಉಭಯ ದೇಶಗಳ ಕಲೆ, ಸಂಸ್ಕೃತಿ ಸೇರಿದಂತೆ ಇನ್ನಿತರೆ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಕುರಿತು ಮಹತ್ವದ ಅಂಶಗಳನ್ನು ಭೇಟಿ ವೇಳೆ ಚರ್ಚಿಸಲಾಯಿತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ವೇದಾಂತ ಸಂಸ್ಥೆ ನಿರ್ಮಿಸಿರುವ 100 ಹಾಸಿಗೆಗಳ ಕೋವಿಡ್ ಫೀಲ್ಡ್ ಆಸ್ಪತ್ರೆಯನ್ನು ಕೇಂದ್ರ ಸಂಸದೀಯ ವ್ಯವಹಾರ, ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕರಾದ ಪ್ರಸಾದ್ ಅಬ್ಬಯ್ಯ, ಅಮೃತ್ ದೇಸಾಯಿ, ಪ್ರದೀಪ್ ಶೆಟ್ಟರ್, ಹುಡಾ ಅಧ್ಯಕ್ಷ ನಾಗೇಶ್ ಕಲಬುರಗಿ, ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. We have to take vaccine to prevent this. Thank you. With this, ladies and gentlemen, we will now. Government hospitals across the country during the first. ಬಳಿಕ ಪ್ರಹ್ಲಾದ್ ಜೋಶಿ, ಕೈಗಾರಿಕೋದ್ಯಮಿಗಳು ಜನರ ನೆರವಿಗೆ ಧಾವಿಸಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ಕೋವಿಡ್ ನಿರ್ವಹಣೆಯಲ್ಲಿ ಸಹಾಯ ಹಸ್ತ ಚಾಚಿದ್ದು, ವೇದಾಂತ ಸಂಸ್ಥೆ ಕಡಿಮೆ ಅವಧಿಯಲ್ಲಿ ರಾಜ್ಯದಲ್ಲಿ 2 ಕೋವಿಡ್ ಆಸ್ಪತ್ರೆಗಳನ್ನು ತೆರೆಯುವ ಮೂಲಕ ಸಾರ್ವಜನಿಕರಿಗೆ ನೆರವಾಗಿದೆ ಎಂದರು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ವ್ಯತ್ಯಾಸ ಹಾಗೂ ಈ ಹಿಂದಿನ ಸರ್ಕಾರಗಳ ಆಡಳಿತ ವೈಖರಿ ಲಕ್ಷಾಂತರ ರೂಪಾಯಿ ಸಾಲದ ಹೊರೆ ತೈಲ ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂದು ತಿಳಿಸಿದರು. ನಮ್ಮ ಅತ್ಯಂತ ದೊಡ್ಡ ಆದ್ಯತೆ, ಪ್ರಥಮ ಆದ್ಯತೆ ಇರುವುದು ಕೋವಿಡ್ ನಿರ್ವಹಣೆ, ಜನರ ಯೋಗಕ್ಷೇಮ. ವೇದಾಂತ ಗ್ರೂಪ್ನವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಸಾರ್ವಜನಿಕ ಉದ್ದಿಮೆ ಸಚಿವ ಜಗದೀಶ್ ಶೆಟ್ಟರ್, ವೇದಾಂತ ಸಂಸ್ಥೆಯ ಅನಿಲ್ ಅಗರ್ವಾಲ್ ಅವರು ಜಿಲ್ಲೆಗೆ ಕೋವಿಡ್ ಆಸ್ಪತ್ರೆಯನ್ನು ಮಂಜೂರು ಮಾಡಿದ್ದು, ಅಲ್ಪಾವಧಿಯಲ್ಲೇ ಆಸ್ಪತ್ರೆ ನಿರ್ಮಿಸಲಾಗಿದೆ ಎಂದರು. ಹುಬ್ಬಳ್ಳಿಯಲ್ಲಿ ಅದು ಕಿಮ್ಸ್ ಏನಿದೆ, ಈ ಒಂದು ಕ್ಯಾಂಪಸ್ನಲ್ಲಿ 100 ಬೆಡೆಡ್ ಮೇಕ್ಶಿಫ್ಟ್ ಹಾಸ್ಪಿಟಲ್ ಆಗಬೇಕನ್ನುವಂಥದ್ದನ್ನು ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಇದೀಗ ಮಾತನಾಡಿದಂಥ ಅನಿಲ್ ಅಗರ್ವಾಲ್ ಅವರು ಅದಕ್ಕೆ ಒಪ್ಪಿಕೊಂಡು ಇಮಿಡಿಯೇಟ್ಲಿ ಜೋಶಿ ಅವರ ರಿಕ್ವೆಸ್ಟ್ ಪ್ರಕಾರ ಇವತ್ತು ಇಲ್ಲಿ ಮೇಕ್ಶಿಫ್ಟ್ ಹಾಸ್ಪಿಟಲ್ ನಿರ್ಮಾಣ ಆಗಿದೆ. ಅನಿಲ್ ಅಗರ್ವಾಲ್ ಅವರು ಸಹಿತ ಇವತ್ತು ಸಾಕಷ್ಟು ಕಂಪನಿಗಳಿದ್ದಾವೆ, ಆದರೆ ಆ ಸೊಸೈಟಿಗೆ ಸರ್ವಿಸ್ ಮಾಡುವಂಥ ಮೈಂಡ್ ಬೇಕು. ಅದನ್ನು ಇವತ್ತು ಅನಿಲ್ ಅಗರ್ವಾಲ್ ಅವರು, ಮಿಸ್ಟರ್ ಅನಿಲ್ ಅಗರ್ವಾಲ್ ಇಸ್ ಆಲ್ಸೋ ವಿತ್ ಅಸ್. हिंदुस्तान में आज क्या नहीं है, हम गरीब क्यों हैं, हमारे पास रोजगार नहीं है या कम है, वो ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿ ದೇಶದ 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮೇ ಮತ್ತು ಜೂನ್ ತಿಂಗಳ 70 ಲಕ್ಷ ಟನ್ಗೂ ಅಧಿಕ ಆಹಾರ ಸಾಮಗ್ರಿಗಳನ್ನು ಪಡೆದುಕೊಂಡಿವೆ ಎಂದು ಭಾರತೀಯ ಆಹಾರ ನಿಗಮ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೋವಿಡ್ ಸಂಕಷ್ಟದ ಈ ಸಂದರ್ಭದಲ್ಲಿ ಯಾರೂ ಹಸಿವಿನಿಂದ ಬಳಲಬಾರದೆಂಬ ಉದ್ದೇಶದಿಂದ
ಬರುವ ನವೆಂಬರ್ವರೆಗೆ ಉಚಿತ ಪಡಿತರ ವಿತರಿಸುವುದಾಗಿ ಘೋಷಿಸಿದರು. ಈ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ನಿಗಮ ಪೂರಕ ವ್ಯವಸ್ಥೆಗಳನ್ನು ಕೈಗೊಂಡಿದ್ದು, ದೇಶದ 80 ಕೋಟಿ ಜನರಿಗೆ ಪಡಿತರ ವಿತರಿಸಲು ಕ್ರಮ ಕೈಗೊಂಡಿದೆ. ಈ ಯೋಜನೆ ಅಡಿ ಪ್ರತಿಯೊಬ್ಬ ಫಲಾನುಭವಿಗೆ 5 ಕೆಜಿ ಗೋಧಿ ಅಥವಾ ಅಕ್ಕಿ ವಿತರಿಸಲಾಗುತ್ತಿದೆ. ಇದರ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸಲಿದೆ ಎಂದು ನಿಗಮ ತಿಳಿಸಿದೆ. ಮಂಡ್ಯ ಜಿಲ್ಲೆಯ ಕ್ಯಾತುಂಗೆರೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರದ ಆದೇಶದ ಅನ್ವಯ ಲಸಿಕೆ ನೀಡುವ ಕಾರ್ಯ ಆರಂಭವಾಗಿದ್ದು, ಆರೋಗ್ಯ ಇಲಾಖೆಯು 45 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಲಸಿಕೆ ನೀಡುತ್ತಿದೆ. ಜಿಲ್ಲಾ ಪಂಚಾಯತಿಲಿ ಡಿಡಿ ಸೆಕ್ಯೂರಿಟಿ ಕೆಲಸ ನ್ಯೂಸ್ನೊಂದಿಗೆ ಮಾಡ್ತಾ ಇದ್ದೇನೆ. ಫಲಾನುಭವಿ ಆರಂಭದಲ್ಲಿ ಲಸಿಕೆ ಪಡೆಯಲು ಹೆದರಿಕೆಯಾಗುತ್ತಿತ್ತು. ಸೋಂಕಿನ ಪರಿಣಾಮ ಅರಿತ ನಂತರ ತಾವು ಪಡೆದಿದ್ದು, ಪೋಷಕರಿಗೂ ಲಸಿಕೆ ಹಾಕಿಸಿದ್ದೇನೆ. ಪ್ರತಿಯೊಬ್ಬರೂ ಲಸಿಕೆ ಪಡೆಯುವುದು ಅಗತ್ಯ ಎಂದು ತಿಳಿಸಿದರು. ಮುಂದೆ ಏನೂ ತೊಂದರೆ ಆಗದಂತಾನೆ ಎಲ್ಲರೂ ಧೈರ್ಯವಾಗಿ ಬಂದು ಲಸಿಕೆ ಮಾಡಿಸ್ಕೊಳ್ಬೇಕು. ಆಶಾ ಕಾರ್ಯಕರ್ತೆ ಜಯಲಕ್ಷ್ಮಿ 45 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಲಸಿಕೆ ಬಗ್ಗೆ ಮನೆ ಮನೆಗೆ ಹೋಗಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಹಿರಿಯ ನಾಗರಿಕರಿಗೆ 45 ವರ್ಷದ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೂ ಲಸಿಕೆಯನ್ನು ಹಾಕಿಸಲು ಮನೆ ಮನೆ ಭೇಟಿ ನೀಡಿದಾಗ ತಿಳಿಸ್ತಾ ಇದ್ದೀವಿ. ಅವರಿಗೆ ಅಂದರೆ ಏನು ಅಂದರೆ ಮತ್ತೋರ್ವ ಆಶಾ ಕಾರ್ಯಕರ್ತೆ ಶಾಂತ ಲಸಿಕೆ ಬಗ್ಗೆ ಜನರಲ್ಲಿರುವ ಭಯ ಮತ್ತು ಆತಂಕ ದೂರ ಮಾಡಲು ಪ್ರತಿ ಮನೆಗೂ ಹೋಗಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ಅದ್ರ ಬಗ್ಗೆ ನೀವು ಕೆಟ್ಟ ಪರಿಣಾಮ ಆಗಿಲ್ಲ, ಯಾವುದೇ ವ್ಯಾಕ್ಸಿನಿಂದ ಯಾವುದೇ ಅಡ್ಡ ಪರಿಣಾಮ ಆಗಿಲ್ಲ ಅನ್ನೋದನ್ನು ಅವ್ರನ್ನ ಮನವರಿಕೆ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಲಸಿಕೆಯನ್ನು ದಯವಿಟ್ಟು ಹಾಕಿಸ್ಕೊಳ್ಳಿ, 2ನೇ ಡೋಸನ್ನು ಮರಿದೇನೆ ಅದಕ್ಕೆ ಕಾಲಕ್ಕೆ ಸರಿಯಾಗಿ ಹಾಕಿಸ್ಕೊಳ್ಳಿ ಅಂತ ನಾವು ಅವರಿಗೆ ಮನೆ ಮನೆಗೆ ಹೋಗಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಹಿರಿಯ ನಾಗರಿಕರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಶಶಿಕಲಾ, ಕೋವಿಡ್ ನಿಯಂತ್ರಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಬೇಕು. ಲಸಿಕೆ ಪಡೆಯುವುದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಮಾಹಿತಿ ನೀಡಿದರು. ಲಸಿಕೆಯನ್ನು ಹಾಕಿಸಿಕೊಂಡು ನೀವು ನಿಮ್ಮ ಜೀವವನ್ನು ರಕ್ಷಿಸಿಕೊಳ್ಳಿ, ಬೇರೆಯವರಿಗೂ ಸಹ ನೀವು ಇದೇ ರೀತಿ ಮಾದರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಚಾರ ಮಾಡಿ ಪ್ರತಿಯೊಬ್ಬರನ್ನು ಉರಿದುಂಬಿಸಿ ಎಲ್ಲರಿಗೂ ಲಸಿಕೆಯನ್ನು ತೆಗೆದುಕೊಂಡು ಎಲ್ಲರೂ ಸಹ ಈ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಿಸಿಕೊಳ್ಳಲು ಪ್ರತಿಯೊಬ್ಬರಿಗೂ ನಾವು ವಿಷಯವನ್ನು ತಿಳಿಸುತ್ತಿದ್ದೇವೆ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಲಸಿಕೆಯಿಂದ ಸಾವು ನೋವು ಹಾಗೂ ರೋಗ ಲಕ್ಷಣ ತೀವ್ರತೆಯನ್ನು ತಡೆಯಬಹುದಾಗಿದೆ ಎಂದರು. ಅದರಂತೆ ಮುಂದುವರೆದು ನಾವಿವಾಗ ಹಿರಿಯ ನಾಗರಿಕರಿಗೆ ಒಳಪಟ್ಟು 60 ವರ್ಷ ಮೇಲ್ಪಟ್ಟವರಿಗೆ ನಾವು ಇಂಜೆಕ್ಷನ್ ಮಾಡ್ತಿದ್ವಿ. ಅದಾದಮೇಲೆ ಈಗ 45 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೆ ಅಂದರೆ BP, ಶುಗರ್ ಅಥವಾ ಬೇರೆ ಯಾವುದೇ ರೀತಿಯಾದ ಕೋಮಾರ್ಬಿಡ್ ಇರುವಂತಹ ವ್ಯಕ್ತಿಗಳಿಗೆ ನಾವು ಇಂಜೆಕ್ಷನ್ ಆಗ್ತಾ ಇದ್ವಿ. ಲಸಿಕೆಯನ್ನು ನಮ್ಮ ದೇಶದಲ್ಲಿ ಕಂಡುಹಿಡಿದಂತಹ ಲಸಿಕೆಗಳನ್ನು ನಾವು ಇವತ್ತು ಏನು ಕೊಡ್ತಾ ಇದ್ದೀವಿ, ಆ ಲಸಿಕೆ ಪಡೆದಂಥವರಲ್ಲಿ ಒಂದು ಸಾವು ನೋವು ಕಡಿಮೆ ಹಾಗೂ ಆ ರೋಗದ ಲಕ್ಷಣಗಳ ತೀವ್ರತೆಯನ್ನು ನಾವು ತಡೆಯಬಹುದಾಗಿರುತ್ತದೆ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಅಸಂಘಟಿತ ಕಾರ್ಮಿಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆರ್ಥಿಕ ನೆರವು ದೊರೆತಿರುವುದಕ್ಕೆ ಮೈಸೂರಿನಲ್ಲಿ ಟ್ಯಾಕ್ಸಿ ಮತ್ತು ಆಟೋ ಚಾಲಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ 2ನೇ ಅಲೆಯ ಪರಿಣಾಮ ಕಳೆದ 2 ತಿಂಗಳಿಂದ ಲಾಕ್ಡೌನ್ ಜಾರಿಯಿಂದ ಕೆಲಸವಿಲ್ಲದೆ ಪರಿತಪಿಸುತ್ತಿದ್ದ ಕಾರ್ಮಿಕರಿಗೆ ತಲಾ 3,000 ರೂಪಾಯಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಆಟೋ ಚಾಲಕ ಕೆಲಸವಿಲ್ಲದೆ ಜೀವನ ನಡೆಸುವುದು ಕಷ್ಟವಾಗಿತ್ತು. ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ 3,000 ರೂಪಾಯಿ ಖಾತೆಗೆ ಜಮೆಯಾಗಿದ್ದು ಅನುಕೂಲವಾಗಿದೆ ಎಂದು ತಿಳಿಸಿದರು. ಯಾವ ರೀತಿ ಅಂತ ಅಂದ್ರೆ ಒಂದು ಮನೆ ಬಾಡಿಗೆಗೆ ಒಂದು ಹೆಲ್ಪ್ ಆಗಿದೆ ಅಂತ ಹೇಳೋದು. ಆಟೋ ಡ್ರೈವರ್, ನಾನು ಆಟೋ ಚಾಲಕ ಪ್ರಸನ್ನ ಸಂಕಷ್ಟ ಕಾಲದಲ್ಲಿ ಹಣ ದೊರೆತಿರುವುದು ಸಹಾಯವಾಗಿದೆ ಎಂದರು. ಅಂದ್ರೆ ಲಾಕ್ಡೌನ್ ಇಂದ ಬಾಡಿಗೆ ಎಲ್ಲ ಮನೆ ಜೀವನ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಬಟ್ ಈಗ ಸರ್ಕಾರದಿಂದ ಬಂದಿದ್ದ 3,000 ರೂಪಾಯಿ ಮಾಮೂಲಿ ಪರಿಹಾರ ಘೋಷಣೆ ಮಾಡಿದ್ರು. ಅಂದ್ರೆ ಮೊನ್ನೆ ಅಪ್ಲಿಕೇಶನ್ ಹಾಕಿದ್ದು 3 ದಿನಕ್ಕೆ ಬಂದಿದೆ. ಸ್ವಲ್ಪ ಅಂದ್ರೆ ಈಗೊಂದು ಕ್ರಿಟಿಕಲ್ ಜೀವನ ಮಾಡೋ ಸ್ವಲ್ಪ ಉಪಯೋಗ ಆಗ್ತಿದೆ. ಟ್ಯಾಕ್ಸಿ ಚಾಲಕ ಅಶೋಕ್
ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೆ ತಲಾ 3,000 ರೂಪಾಯಿ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಿದ್ದು ಇದರಿಂದ ತಮ್ಮಂತಹ ಕಾರ್ಮಿಕರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಇದರಿಂದ ನಮ್ಮ ಚಾಲಕ ಕುಟುಂಬದವರಿಗೆ ನಮಗೆ ಅಲ್ಲಿ ಒಂದು ಸ್ಕೂಲ್ ಫೀಸ್ ಕಟ್ಟೋದಕ್ಕೋ ಇಲ್ಲ ರೇಷನ್ ತಗೊಳ್ಳೋದಕ್ಕೋ ಒಂದು ಅನುಕೂಲ ಆಗಿದೆ. ಆಟೋ ಚಾಲಕಿ ಲಕ್ಷ್ಮಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೆಲಸವಿಲ್ಲದೆ ಕಷ್ಟವಾಗಿದ್ದು ಸರ್ಕಾರದ ಈ ಸಹಾಯಧನ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮನೆ ನಡೆಸೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಅದರಿಂದಾಗಿ ಸರ್ಕಾರ 3,000 ರೂಪಾಯಿ ನಮಗೆ ಪರಿಹಾರ ಧನ ಕೊಟ್ಟಿರೋದು ನಮಗೆ ತುಂಬಾ ಖುಷಿ ಆಗ್ತಿದೆ. ಕಾರು ಚಾಲಕ ರಾಮಕೃಷ್ಣ ಈ ಸಹಾಯಧನದಿಂದ ಸದ್ಯದ ಪರಿಸ್ಥಿತಿ ಸುಧಾರಿಸಿದೆ. ಲಾಕ್ಡೌನ್ ತೆರವುಗೊಳಿಸಿದರೆ ಕೆಲಸ ಮಾಡಲು ಸಿದ್ಧರಿರುವುದಾಗಿ ಹೇಳಿದರು. ಪರವಾಗಿಲ್ಲ, ಕಷ್ಟಕ್ಕೆ ಹೆಂಗೋ ಒಂದು 3 ದಿನ ಊಟ ಮಾಡೋಕ್ಕೆ ದಾರಿ ಮಾಡಿಕೊಟ್ಟಿದ್ದೀರಾ. ಕಷ್ಟಕ್ಕೆ ಸಿಕ್ಕಾಬಿಡೆ. ಮತ್ತೋರ್ವ ಕಾರು ಚಾಲಕ ಸುಭಾಷ್ ಸರ್ಕಾರದ ಈ ಅನುದಾನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಯಿತು. ಬುಕ್ಸ್ ತಗೋಬೇಕು, ಆದರೂ ನಮಗೆ ಈ ಕಷ್ಟಕ್ಕೆ ಸಿಕ್ಕಾಬಿಡೆ ಕಷ್ಟನೇ ಇದೆ ಸರ್. ನಮಗೆ ಆದರೂ ಒಂದು 3,000 ಕೊಟ್ಟಿದ್ದಾರೆ ಸರ್. ಸರ್ಕಾರಕ್ಕೆ ಸ್ವಲ್ಪ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಕೋವಿಡ್ ಸಮಯದಲ್ಲಿ ನಾವು ಸಾಮಾನ್ಯ ಸೇವೆ ಕೇಂದ್ರದ ಮುಖ್ಯಸ್ಥೆ ಯಶೋಧ ಅಸಂಘಟಿತ ಕಾರ್ಮಿಕರು ಅರ್ಜಿ ಸಲ್ಲಿಸಿದ 3ನೇ ದಿನದಲ್ಲಿ ಪರಿಹಾರದ ಮೊತ್ತ ದೊರೆತಿದೆ. ನಮ್ಮ ಸೇವಾ ಕೇಂದ್ರದ ಮೂಲಕ ಕಾರ್ಮಿಕರ ಮನೆಯಿಂದಲೇ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಲಾಗುತ್ತಿದೆ. ಇದು ಉಚಿತ ಸೇವೆಯಾಗಿದ್ದು ಇದರಿಂದ ಹಲವು ಮಂದಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಪರಿಹಾರಧನ ಬರೋದಕ್ಕೆ ನಾವು ಅಪ್ಲಿಕೇಶನ್ಗಳನ್ನ ರೈಸ್ ಮಾಡ್ತಾ ಇದ್ದೀವಿ. ಇದರಿಂದ ಎಂಟೈರ್ ಯಾರಿಗೆಲ್ಲ ಕಷ್ಟದಲ್ಲಿ ಈ ಒಂದು 3,000 ರೂಪಾಯಿ ಸಿಗೋದ್ರಿಂದ ತುಂಬ ಕೆಳಮಟ್ಟದಲ್ಲಿ ಇರುವಂಥವರಿಗೆಲ್ಲ ಒಂದು ಸಣ್ಣ ಪ್ರಮಾಣದಾದರೂ ಕೂಡ ಅವರಿಗೆ ಪರಿಹಾರ ಸಿಕ್ತು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 80,834 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,94,39,989ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 1,32,062 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,80,93,446ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡಾ 95.26ಕ್ಕೆ ಏರಿಕೆಯಾಗಿದೆ. ಒಟ್ಟು 10,26,159 ಸಕ್ರಿಯ ಪ್ರಕರಣಗಳು ಇವೆ. ಈ ಪ್ರಮಾಣ ಶೇಕಡಾ 3.49ರಷ್ಟಿದೆ. 3,303 ಮಂದಿ ಮೃತಪಟ್ಟಿದ್ದು ಈವರೆಗೆ ಒಟ್ಟು 3,70,384 ಮಂದಿ ಸಾವಿಗೀಡಾಗಿದ್ದಾರೆ. ಈ ಪ್ರಮಾಣ ಶೇಕಡಾ 1.26ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 25,31,95,048 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 34,84,239 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 37,62,32,162 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 20,44,131 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಸದ್ಯದ ಸಾಂಕ್ರಾಮಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಈ ವರ್ಷದ ಹಜ್ ಮತ್ತು ಉಮ್ರಾ ಯಾತ್ರೆಯನ್ನು ಕೇವಲ ಸೌದಿ ನಾಗರಿಕರಿಗೆ ಮತ್ತು ನಿವಾಸಿಗಳಿಗೆ ಸೀಮಿತಗೊಳಿಸಲು ಸೌದಿ ಅರೇಬಿಯಾ ಸರ್ಕಾರ ನಿರ್ಧರಿಸಿದೆ. ಈ ವರ್ಷ 60,000 ಯಾತ್ರಿಕರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಕಳೆದ ವರ್ಷ ಕೇವಲ 10,000 ಸ್ಥಳೀಯ ಮುಸ್ಲಿಮರಿಗೆ ಯಾತ್ರೆ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು. ಸತತ 2ನೇ ವರ್ಷವೂ 2 ಪವಿತ್ರ ನಗರಗಳ ಯಾತ್ರೆಗೆ ವಿದೇಶಿಯರನ್ನು ನಿರ್ಬಂಧಿಸಲಾಗಿದೆ. ಪ್ರಮುಖ ಯಾತ್ರಾ ಕ್ಷೇತ್ರ ಮಸ್ಜಿದ್ ಅಲ್ ಹರಂ ಸೇರಿದಂತೆ ಮೆಕ್ಕಾ ಮತ್ತು ಮದೀನಾ ಮುಸ್ಲಿಮರ ಪವಿತ್ರ ಹಜ್ ಯಾತ್ರೆಯಾಗಿದೆ. ಈ ವರ್ಷ ಹಜ್ ಯಾತ್ರೆ ಜುಲೈ 17ರಿಂದ 22ರವರೆಗೆ ನಡೆಯಲಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ದುರ್ಬಲಗೊಂಡು ಕರ್ನಾಟಕದತ್ತ ಸಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ ಹೊರಡಿಸಲಾಗಿದ್ದ ರೆಡ್ ಅಲರ್ಟ್ ಅನ್ನು ಹಿಂಪಡೆಯಲಾಗಿದೆ. ಆದರೆ ರಾಯಗಢ ಮತ್ತು ರತ್ನಗಿರಿ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಪಾಲ್ಘರ್, ಥಾಣೆ, ಮುಂಬೈ ಮತ್ತು ಸಿಂಧುದುರ್ಗ ಜಿಲ್ಲೆಗಳಲ್ಲಿ ಮುಂದಿನ ಕೆಲ ದಿನಗಳವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳ ಕೆಲ ಪ್ರದೇಶಗಳಲ್ಲೂ ಮುಂದಿನ ಕೆಲವು ದಿನ ಭಾರೀ ಮಳೆಯಾಗುವ ಸಂಭವ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಮಧ್ಯಪ್ರದೇಶದ ಮತ್ತಷ್ಟು ಪ್ರದೇಶಗಳು, ಛತ್ತೀಸ್ಗಢ, ಒಡಿಶಾ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಬಿಹಾರ ಮತ್ತು ಉತ್ತರ ಪ್ರದೇಶದ ಕೆಲ ಭಾಗಗಳಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಮುಂಗಾರು ಮತ್ತಷ್ಟು ತೀವ್ರವಾಗಲು ಉತ್ತಮ ಪರಿಸ್ಥಿತಿ ಇದ್ದು ಬಿಹಾರದ ಅನೇಕ ಕಡೆ ಭಾರೀ ಮಳೆಯಾಗುತ್ತಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಆರಂಭವಾದ ಗಾಳಿ ಧಾರಾಕಾರ ಮಳೆ ಭಾನುವಾರವೂ ಮುಂದುವರೆದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಪುತ್ತೂರು, ಧರ್ಮಸ್ಥಳ, ಮಂಗಳೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆ ಸುರಿಯುತ್ತಿದೆ. ಇದರಿಂದ ಅಲ್ಲಲ್ಲಿ ಮರಗಳು ಧರೆಗೆ ಉರುಳಿದ್ದು ವಿದ್ಯುತ್ ಸಂಚಾರ ಸ್ಥಗಿತಗೊಂಡಿದೆ. ಇನ್ನು ಕೆಲ ದಿನಗಳು ಮಳೆ ಮುಂದುವರಿಯುವ ಸಾಧ್ಯತೆ ಇರುವ ಕಾರಣ ಸಮುದ್ರ ಹಾಗೂ ನದಿ ಪಾತ್ರದಲ್ಲಿರುವ ಜನರು ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 4 ದಿನಗಳ ಕಾಲ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಿ ಹವಾಮಾನ ಇಲಾಖೆ ಆದೇಶ ಹೊರಡಿಸಿದೆ. ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ವಿದ್ಯಾರ್ಥಿಗಳು ಕಾಲ ಕಳೆಯುವುದು ಹೇಗೆ ಎಂಬ ಚಿಂತೆಯಲ್ಲಿ ಮುಳುಗಿದ್ದಾರೆ. ಮನೆಯಿಂದ ಹೊರಗೆ ಹೋಗಿ ಗೆಳೆಯರೊಂದಿಗೆ ಬೆರೆಯಲು ಪೋಷಕರ ಅಡ್ಡಿ. ಇಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿದ್ದುಕೊಂಡೇ ದಿನ ಕಳೆಯುವ ನಿಟ್ಟಿನಲ್ಲಿ ರಚನಾತ್ಮಕ ಕ್ರಿಯೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಹೇಗೆ ಎಂಬುದಕ್ಕೆ ಪುತ್ತೂರು ತಾಲೂಕಿನ ಕಾಲೇಜು ವಿದ್ಯಾರ್ಥಿ ಕಾರ್ತಿಕ್ ತಾಜಾ ಉದಾಹರಣೆ. ಮನೆಯಲ್ಲೇ ಲಭ್ಯವಿರುವ ತ್ಯಾಜ್ಯ ವಸ್ತುಗಳಿಂದ ಆಟಿಕೆ ತಯಾರಿಸಿ ಇತರರಿಗೆ ಮಾದರಿಯಾಗಿದ್ದಾನೆ. ಈ ಕುರಿತು ಒಂದು ವರದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಂಬಳಕೋಡಿ ವಠಾರದ ಕಾರ್ತಿಕ್ ವಿಭಿನ್ನ ಆಲೋಚನೆಯ ಕ್ರಿಯಾಶೀಲ ಯುವಕ. ತನ್ನ ಇತರ ಕೆಲವು ಗೆಳೆಯರಂತೆ ಮೊಬೈಲ್ ಗೇಮ್ಸ್ ಆಡುತ್ತಾ ಕಾಲಹರಣ ಮಾಡಲು ಒಪ್ಪದ ಕಾರ್ತಿಕ್ ಯೂಟ್ಯೂಬ್ನಲ್ಲಿ ವಿವಿಧ ರಚನಾತ್ಮಕ ವಿಡಿಯೋಗಳನ್ನು ನೋಡಿ ಅದರಂತೆಯೇ ಆಕರ್ಷಕ ಆಟಿಕೆ ವಾಹನಗಳನ್ನು ತಯಾರಿಸಿದ್ದಾನೆ. ಇವುಗಳನ್ನು ನೆಲದ ಮೇಲಿಟ್ಟು ಫೋಟೋ ತೆಗೆದರೆ ನೈಜ ವಾಹನಗಳೇ ನಿಂತಿರುವಂತೆ ಭಾಸವಾಗುತ್ತದೆ. ವಾಣಿಜ್ಯ ಪದವಿ ವಿದ್ಯಾರ್ಥಿಯಾದ ಕಾರ್ತಿಕ್ ತಮ್ಮ ತಂದೆ ನಿಧನ ಹೊಂದಿದ ಬಳಿಕ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಶಿಕ್ಷಣ ಮುಂದುವರೆಸುತ್ತಿದ್ದಾನೆ. ಸಮಯ ವ್ಯರ್ಥ ಮಾಡಲು ಬಯಸದೆ ಚಿತ್ರ ರಚನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ತಮ್ಮ ಪೂರ್ವಜರು ಊದುತ್ತಿದ್ದ ಕಹಳೆಯನ್ನು ನುಡಿಸುತ್ತಾನೆ. ಬಹುಮುಖಿ ಪ್ರತಿಭೆಯ ಈ ಯುವಕನ ಕೈಚಳಕದಲ್ಲಿ ಮೂಡಿಬಂದ ಆಟಿಕೆಗಳು ನಿಜಕ್ಕೂ ನಿಬ್ಬೆರಗೊಳಿಸುತ್ತವೆ. ಮನೆಯಲ್ಲಿ ಇದ್ದ ಹಳೆಯ ಸಿರಿಂಜ್, ಕಾರ್ತಿಕ್ ತಯಾರಿಸಿದ ಟಿಪ್ಪರ್ ರ್ಯಾಂಪ್, ರೊಟ್ಟುಗಳೇ ಬಾಡಿ ಬಿಲ್ಡಿಂಗ್ ಮೆಟೀರಿಯಲ್, ಬಾಟಲಿ ಮುಚ್ಚಳವೇ ಟೈರ್, ಬರೆದು ಬಿಸಾಡಿದ ರೀಫಿಲ್ಗಳೇ ಆಕ್ಸೆಲ್. ಹೀಗೆ ಕಾರ್ತಿಕ್ ತಯಾರಿಸುವ ಆಟಿಕೆ ತ್ಯಾಜ್ಯ ನಿರ್ಮಿತ ಸುಂದರ ವಾಹನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದೆಲ್ಲೆಡೆ ಮುಂಗಾರು ಚುರುಕು, ಕೃಷಿ ಚಟುವಟಿಕೆ ಬಿರುಸು. ಈ ಬಾರಿಯೂ ಉತ್ತಮ ಬೆಳೆ ಇಳುವರಿ ನಿರೀಕ್ಷೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೊರೋನಾ ಪಾಸಿಟಿವಿಟಿ ದರ ಇಳಿಕೆಯಾದ 19 ಜಿಲ್ಲೆಗಳಲ್ಲಿ ನಾಳೆಯಿಂದ ಅನ್ಲಾಕ್ ಜಾರಿ. ಅಗತ್ಯ ವಸ್ತುಗಳ ಖರೀದಿ ಅವಧಿ ವಿಸ್ತರಣೆ. ಭವಿಷ್ಯದಲ್ಲಿ ಸಾಂಕ್ರಾಮಿಕ ರೋಗಗಳ ತಡೆಗೆ G7 ಶೃಂಗಸಭೆ ದೃಢ ಸಂಕಲ್ಪ. ಒಕ್ಕೂಟದ ಸದಸ್ಯ ರಾಷ್ಟ್ರಗಳಲ್ಲಿ ಪಾರದರ್ಶಕ ಪಾಲುದಾರಿಕೆಗೆ ನಾಯಕರ ಒಪ್ಪಿಗೆ. ರಾಜ್ಯಗಳಿಗೆ ಅಗತ್ಯ ವೈದ್ಯಕೀಯ ಆಕ್ಸಿಜನ್ ಪೂರೈಸಲು ಕೇಂದ್ರದ ಕ್ರಮ. ಆಮ್ಲಜನಕ ಸ್ಥಾವರಗಳ ಸ್ಥಾಪನೆ, ಆರೋಗ್ಯ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 18 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.